ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೇಮಾವತಿ ನಾಲೆ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ 26 ಕೆರೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ರೈತರ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದೆ. ಹೋರಾಟ ಸ್ಥಳಕ್ಕೆ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ತಾಲೂಕು ಆಡಳಿತ ಸೌಧದ ಎದುರು ನಡೆಯುತ್ತಿರುವ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಮುರಳೀಧರ್ ಹಾಲಪ್ಪ ಕಾಮಗಾರಿ ವಿಳಂಬದ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿದ್ದು, ತ್ವರಿತವಾಗಿ ನಾಲೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ನೀರು ಬಿಡೋದಕ್ಕೂ ಅದು ಆಜ್ಞೆ ಆಗಿದೆ. ಆದರೆ ಒಂದೇ ಒಂದು ಎಚ್ಚರಿಕೆ, ಈ ನಿಮ್ಮ ನ್ಯಾಯಬದ್ಧವಾದ ಹೋರಾಟದಲ್ಲಿ ಯಾವ್ಯಾವುದು ಕೆಟ್ಟ ಶಕ್ತಿಗಳು ಸೇರ್ಕೊಳ್ಳದಂಗೆ ನೀವು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ. ನಿಮ್ಮನ್ನ ದುರ್ಬಳಕೆ ಮಾಡ್ಕೋಬಾರ್ದು. ಯಾವುದೇ ರಾಜಕೀಯ ಶಕ್ತಿ ಇರಲಿ, ಯಾವುದೇ ತರದ ಆಕ್ಟಿವಿಸ್ಟು ಯಾವುದೇ ತರದಿರಲಿ, ನೀವು ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ಕೊನೆಗೆ ವೀಕ್ ಆಗೋದು ನೀವೇ. ನಿಮ್ಮ ಹೋರಾಟ ಇದ್ರ ಬಗ್ಗೆ ಇಲ್ಲಿವರೆಗೂ ಎಲ್ಲಾ ಹೋರಾಟಗಳು ದುರ್ಬಳಕೆ ಆಗಬಾರ್ದು. ಇದನ್ನ ತಾವುಗಳು ಮನದಟ್ಟು ಮಾಡ್ಕೊಳ್ಳಿ. ತಗೊಳ್ಳೋದು ಬಿಡೋದು ನಿಮಗಳು ಬಿಟ್ಟಿದ್ದರು. ಕೆಲವು ಮೂಲಗಳಿಂದ ಇದು ವಿಷಯಗಳು ಗೊತ್ತಾಗಿ ನಿಮ್ಗಳಿಗೆ ಇದನ್ನ ಮಾಹಿತಿಗಳು ಕೊಡ್ತಾ ಇದ್ದೀವಿ. ಇದು ಗಟ್ಟಿ ಹೋರಾಟ, ಪ್ರಾಮಾಣಿಕವಾದಂತ ಹೋರಾಟ, ಯಾವುದೇ ತರದ ಕಲ್ಮಶದಿಂದ ನಿಷ್ಕಲ್ಮಶವಾದಂತ ಹೋರಾಟ ಹೀಗೆ ನಡೀಲಿ. ಇದು ಬರೀ ಚಿಕ್ಕನಾಯಕನಹಳ್ಳಿ ಒಂದೇ ಅಲ್ಲ. ನಿಮ್ಮ ಉದ್ದೇಶ ಪೂರ್ಣ ಆಯ್ತು. ಇದು ಫಲಪ್ರದ ಆಗಿ ಬೇರೆ ತಾಲೂಕಿನಲ್ಲೂ ಸಹಿತ ಇದು ಮಾದರಿಯಾಗಿ ಈ ಹೋರಾಟಕ್ಕೆ ಇದೇ ತರ ಶಕ್ತಿ ನಾವು ಹಿಂದೆ ನೋಡ್ತಾ ಇದ್ವಿ. ಚಿಕ್ಕವರಿದ್ದಾಗ ಮಾನ್ಯ ರುದ್ರಪ್ಪನವರು, ಸುಂದರೇಶ್ನವರು, ನಂಜನ್ ಸ್ವಾಮಿಯವರು ಅವರುಗಳ ಜೊತೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪಂದರೆಲ್ಲರೂ ಹೋರಾಟಕ್ಕೆ ಕೈ ಜೋಡಿಸಿದ್ದು. ಅದು ಪ್ರಾಮಾಣಿಕವಾದಂತ ಹೋರಾಟ. ಯಾವುದೇ ತರದ ಕಲ್ಮಶ ಅದರಲ್ಲಿ ಇರಲಿಲ್ಲ. ಯಾವುದೇ ತರದ ಸ್ವಾರ್ಥನು ನಾವು ಅವಾಗ ಚಿಕ್ಕಂದ್ರಿಂದ ಸ್ಕೂಲಲ್ಲಿ ಇದ್ದಾಗ ನಾವು ಅವ್ರನ್ನ ನೋಡ್ತಿರ್ಲಿಲ್ಲ. ಅಂತ ಹೋರಾಟ ನಾವು ಇವತ್ತಿಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ನೋಡ್ತಾ ಇದ್ದೀವಿ. ಹಾಗೇನೆ ಇವತ್ತಿಲ್ಲಿ ಎಸಿ ಅವರು, ಅವ ಇನ್ಸ್ಪೆಕ್ಟರ್ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಕೂಡ ರೈತರ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತಂದು ಶೀಘ್ರ ಪರಿಹಾರಕ್ಕೆ ಪ್ರಯತ್ನಿಸುವ ಭರವಸೆ ನೀಡಿದರು. ಇದೇ ವೇಳೆ ಎಸಿ ಸಪ್ತಶ್ರೀ, ತಹಶೀಲ್ದಾರ್ ಮಮತಾ ಹಾಗೂ ಇಂಜಿನಿಯರ್ ಪ್ರಭಾಕರ್ ಕಾಮಗಾರಿ ಪರಿಶೀಲನೆ ನಡೆಸಿದ ವರದಿಯನ್ನ ನೀಡಲು ಮುಂದಾದರು. ಹೋರಾಟಗಾರರು ಅದನ್ನ ನಿರಾಕರಿಸಿದರು. ಅದಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದಕ್ಕೆ ಅಲೋಕೇಶನ್ ಹಾಕ್ಸ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವ್ರಿಗೆ ಎಲ್ಲ ಡಿಪಿಆರ್ ಸಿದ್ಧ ಮಾಡಿ, ಡಿಪಿಆರ್ ಅಂತ ಹೇಳಿದ್ರೆ ಒಂದೇ ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ನಾವು ನೋಡ್ತಾ ಇದ್ದೀವಿ, ಆಗಿರ್ತಕ್ಕಂಥ ಕೆಲಸ ಆಗೋದಕ್ಕೆ 18 ವರ್ಷ ಬೇಕಾಗಿದೆ. ಆ ಮುಂಜಾಗ್ರತೆ ಕ್ರಮವಾಗಿ ಆ ಡಿಪಿಆರ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರತಿ 15 ದಿವಸಕ್ಕೊಮ್ಮೆ ಕಾಫಿ ಬೋರ್ಡ್ ಅಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವ್ರನ್ನ ಮತ್ತೆ ನೀರಾವರಿ MD ಆಗಿರ್ತಕ್ಕಂಥ ಸಾದಿಕ್ ಅವ್ರನ್ನ ಭೇಟಿಯಾಗಿ ಕೇಳ್ತಾ ಇದ್ವಿ. ಆ ಡಿಪಿಆರ್ ಸಿದ್ಧ ಮಾಡಿ ಹೇಳಿದ್ರು, ಸರ್ ನಿಮಗೆ ಬೇಕಾಗಿರ್ತಕ್ಕಂಥ ನೀರಿನ ಅವೈಲಬಿಲಿಟಿ ನಮ್ಮಲ್ಲಿ ಇಲ್ಲ, ಅದು ಕೊಡಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಾವು ಕೇಳಿದ್ರೆ ಶೆಟ್ಟಿಕೆರೆ ನೀರು. ಆದ್ರೆ ಅವ್ರು ಹೇಳಿದ್ದು, ನಾವು ಇಡೀ ತಾಲೂಕಿಗೆ ಸಮಗ್ರವಾದ ಒಂದು ಡಿಪಿಆರ್ ಅನ್ನು ತಯಾರಿಸಿದರೆ ಅದು ಹಾಲ್ಪಟ್ಟಿ ಮುಖೇನ ಪಟ್ಟದೇವರಿ ಕೆರೆಗೆ ಬಂದು ನಾವು ಈ ಭಾಗದ ಕೆರೆಗಳನ್ನು ತುಂಬಿಸಿ ಚಿಕ್ಕನಾಯಕನಹಳ್ಳಿಗೆ ಬರುತ್ತೆ. ಮತ್ತೆ ಇಲ್ಲಿ ದಬ್ಬೆಘಟ್ಟದ ಚಿಕ್ಕನಾಯಕನಹಳ್ಳಿಗೆ ಬಂದು ನಾಲ್ಕು ಕೆರೆಗೆ ಹೋಗಿ ಅಲ್ಲಿಂದ ಕಂದಿಕೆರೆ ಸಾಲದಲ್ಲಿ 6 ಕೆರೆಗಳಿಗೂ ಕೂಡ ಮಾಡ್ತಕ್ಕಂಥ ಡಿಪಿಆರ್ ಕಲ್ಪೋಷ್ಟಿಗೆ 1 TMC ನೀರು ಹೆಚ್ಚು ಬೇಕಾಗುತ್ತೆ. ಅದು ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರು. ಆಗ ನಾವು ಇಲ್ಲ ಸರ್, ಇದು ಕಾಮಗಾರಿನ ನೀವು ಕಡಿಬೇಡಿ, ಏನಾದ್ರೂ ಅವಕಾಶ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ನಮಗೆ ಗೊತ್ತು, ನಮ್ಮ ಅಕೌಂಟಲ್ಲಿ 500 ರೂಪಾಯಿ ಇದೆ ಅಂತ ಹೇಳಿದ್ರೆ 500 ರೂಪಾಯಿ ಚೆಕ್ ಕೊಡಬೇಕು. 500 ರೂಪಾಯಿ ಕೊಟ್ಟರೆ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ 0.9 TMC ನೀರಿದೆ, ಅಷ್ಟಕ್ಕೆ ಅವೈಲಬಿಲಿಟಿ ಮಾಡ್ತೀನಿ ಅಂತ ಹೇಳಿ ಆ ಒಂದು ನೀರಾವರಿ ಸಮಿತಿ ಒಂದು ಇಟ್ಕೊಂಡು ಸನ್ಮಾನ್ಯ ಬೊಮ್ಮಾಯಿ ಅವರು ಇದಕ್ಕೆ 0.85 TMC ನೀರನ್ನು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಅಲೋಕೇಟ್ ಮಾಡೋದು. ಅದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮವಾಗಿ ನಾವು ಯಾರು ಅಬ್ಜೆಕ್ಷನ್ ಹಾಕ್ಬೋದು ಬೇರೆಯವರು ಅಂತ ಹೇಳಿ ಹೋರಾಟಗಳನ್ನು ಹೊರತುಪಡಿಸಿ ಆರ್ಡರ್ನ ಸೇರಿಸೋದು. ಆಗ ಕೆಲವು ಇದ್ದೇ ಇದ್ದಾರೆ, ಏನಾಗುತ್ತೆ ಯುದ್ಧ ಸಂತೋಷಗಳನ್ನವರು ಬಂದು ನೀರೇ ಬರೋದಕ್ಕೆ ಎಂತ ಆರ್ಡರ್ ಮಾಡ್ತೀರ ಅಂತ ಬಗ್ಗೆ ಮಾತಾಡೋದು. ದಿನನಿತ್ಯದ ಪ್ರಗತಿ ವರದಿ ಬೇಡ, ಕಾಮಗಾರಿ ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ಹರಿಸಿ ಎಂಬುದೇ ನಮ್ಮ ಬೇಡಿಕೆ ಎಂದು ರೈತರು ಸ್ಪಷ್ಟಪಡಿಸಿದರು.
26 ಕೆರೆಗಳಿಗೆ ನೀರು ಹರಿಯುವವರೆಗೂ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಧರಣಿಯಲ್ಲಿ ಕಾಂಗ್ರೆಸ್ ಮುಖಂಡರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ರೈತರು ಭಾಗವಹಿಸಿದ್ದು, ರೈತರ ಬೇಡಿಕೆಗೆ ಸರ್ಕಾರ ಶೀಘ್ರ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಜಾಕೀರ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.